ಅಮ್ಮ ಸ್ವಲ್ಪ ತಲೆನೋವು ಆಗ್ತಾ ಉಂಟಮ್ಮ. ಹಾಂ, ಇಡೀ ದಿನ ಮೊಬೈಲ್ ಇಟ್ಕ ಕೂತ್ಕೊಂಡ್ರೆ ಮತ್ತೇನಾಗ್ತದೆ? ಮಂಡೆ ನೋವು ಬರ್ತದೆ, ಕುಂಡೆ ನೋವು ಬರ್ತದೆ. ಅಮ್ಮ ಭಯಂಕರ ಹಸಿವಾಗ್ತಾ ಉಂಟು, ಎಂತಾದ್ರೂ ಮಾಡಿಕೊಡಮ್ಮ. ಇಡೀ ದಿನ ಮೊಬೈಲ್ ಇಟ್ಕೊಂಡ್ರೆ ಹಸಿವಾಗದೆ ಮತ್ತೇನಾಗ್ತದೆ? ಜಾರಿ ಬಿದ್ದೆ ಮಾರೈತಿ ಅಂಗಳದಲ್ಲಿ, ಅಂಗಳ ಪೂರ್ತಿ ಪಾಚಿ. ಹಾಂ, ಬಿದ್ದಿಯಾ? ಮೊಬೈಲ್ ನೋಡ್ಕೊಂಡೇ ಬಾ, ಕೆಳಗೆ ನೆಲ ನೋಡಬೇಡ ಆಯ್ತಾ? ನೀನು ನೀರೆಲ್ಲ ಕುಡಿತೀಯಾ ಅಥವಾ ಇಡೀ ದಿನ ಮೊಬೈಲ್ ಹಿಡ್ಕೊಂಡೇ ಇರ್ತೀಯಾ? ನೀರು ಕುಡಿತೇನೆ ಮಾರೈತಿ. ಎಂತ ನಿನ್ಗೆ ಇನ್ಫಾರ್ಮ್ ಮಾಡಿ ನೀರು ಕುಡಿತಾ ಇರ್ಬೇಕಾ? ನೀರು ಕುಡಿತಾ ಇದ್ದೇನೆ ಅಂತ. ಇಡೀ ದಿನ ಮೊಬೈಲ್ ಹಿಡ್ಕೊಂಡು ಈಗ ಅಮ್ಮನಿಗೆ ಎದುರುತ್ರ ಕೊಡ್ಲಿಕ್ಕೂ ಕಲ್ತಿದ್ಯಲ್ವಾ? ಹಾಂ, ಅಮ್ಮ ನೀ ಸ್ವಲ್ಪ ಸುಮ್ಮನೆ ಇರು. ಓಹ್, ನಿನ್ನ ಹತ್ರ ಮಾತಾಡೋದು ಬೇಡವಾ? ಆಯ್ತು, ಇಡೀ ದಿನ ನಿನ್ನ ಹಾಗೆ ಮೊಬೈಲ್ ಹಿಡ್ಕ ಕೂತ್ಕೊಡ್ತೇವೆ ಆಯ್ತಾ? ಅದೇ ಬೆಸ್ಟ್. ಅಮ್ಮ ನಂಗೆ ಕೆಲಸ ಆಯ್ತು. ಹೌದಾ? ಎಂತ ಕೆಲಸ? ಅದು ಫೋನಲ್ಲಿ ಆ್ಯಪ್ ಎಲ್ಲ ಇರ್ತದಲ್ಲ, ಆ್ಯಪನ್ನು ಮಾಡುವಂಥ ಕೆಲಸ. ಹಲೋ ಸಾವಿತ್ರಿ, ನನ್ನ ಮಗನಿಗೆ ಕೆಲಸ ಆಯ್ತಂತೆ. ಅದು ಮೊಬೈಲಲ್ಲಿ ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ಇರುತ್ತಲ್ಲ, ಆ ಥರ ಆ್ಯಪ್ ಮಾಡುವ ಕೆಲಸ ಅಂತೆ. ನನಗೆ ಗೊತ್ತಿತ್ತು ನನ್ನ ಮಗ ಮೊಬೈಲ್ ಕ್ಷೇತ್ರದಲ್ಲಿ ಏನೋ ಸಾಧನೆ ಮಾಡ್ತಾನೆ ಅಂತ. ನಾವು ಮೊದಲಿಂದ ಅವನಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ವಿ. ಇಡೀ ದಿನ ಮೊಬೈಲ್ ಹಿಡ್ಕ ಕೂತ್ಕೊಂಡ್ರೆ ಮತ್ತೇನಾಗ್ತದೆ? ಮಂಡೆ ನೋವು ಬರ್ತದೆ, ಕುಂಡೆ ನೋವು ಬರ್ತದೆ. ಇಡೀ ದಿನ ಮೊಬೈಲ್ ಹಿಡ್ಕೊಂಡ್ರೆ ಹಸಿವಾಗದೆ ಮತ್ತೇನಾಗ್ತದೆ? ಆಯ್ತು, ಇಡೀ ದಿನ ನಿನ್ನ ಹಾಗೆ ಮೊಬೈಲ್ ಹಿಡ್ಕ ಕೂತ್ಕೊಡ್ತೇವೆ ಆಯ್ತಾ? ಥೋ, ಅವಳು ಹೋಗ್ಲಿ, ನೀನು ಅವಳು ಹೋಗ್ಲಿ, ಅವಳು ಹೋಗ್ಲಿ. ಎಂತೆಂಥದ್ದು ಆಗ್ತದೋ. ಮಂಡೆ ನೋವು ಬರ್ತಿದೆ ಮಂಡೆ ನೋವು ಬರ್ತದೆ, ಕುಂಡೆ ನೋವು ಬರ್ತದೆ. ತಡೆ.